ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಾವು ಕ್ರಿಸ್ತನ ಪ್ರೀತಿ ಮತ್ತು ಸಂತೋಷವನ್ನು ಪ್ರಕಟಪಡಿಸಬೇಕು. ಈ ದಿನದ ದೇವರ ವಾಕ್ಯ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ರೋಮಾಪುರದವರಿಗೆ 15ನೇ ಅಧ್ಯಾಯ 13ನೇ ವಚನ. ಪರಿಶುದ್ಧಾತ್ಮನ ಶ್ರೇಷ್ಠವಾದ ಎಣೆಯಿಲ್ಲದ ಉಡುಗೊರೆಯಲ್ಲಿ ಪರಲೋಕದ ಎಲ್ಲ ವ್ಯವಸ್ಥೆಯು, ಎಲ್ಲ ಸಹಾಯವೂ ಅಡಗಿರುತ್ತದೆ. ದೇವರ ಕೃಪೆಯ ಸಂಪತ್ತು ದೇವರ ಕಡೆಯಿಂದ ಇರುವ ಯಾವುದೇ ನಿರ್ಬಂಧದಿಂದ ಭೂಮಿಯಲ್ಲಿರುವ ಮನುಷ್ಯರ ಕಡೆಗೆ ಹರಿಯದೇ ಇರುವುದಕ್ಕೆ ಕಾರಣವಾಗಿರುವುದಿಲ್ಲ. ಎಲ್ಲರೂ ಸ್ವೀಕರಿಸುವುದಕ್ಕೆ ಸಿದ್ಧರಿದ್ದರೆ ಎಲ್ಲರೂ ಆತನ ಪರಿಶುದ್ಧಾತ್ಮನಿಂದ ತುಂಬಿರುತ್ತಿದ್ದರು. ದೇವರ ಕೃಪೆಯ ನಿಧಿಯನ್ನು, ಹುಡುಕಲಾರದ ಕ್ರಿಸ್ತನ ಸಿರಿಯನ್ನು ಲೋಕಕ್ಕೆ ತಿಳಿಸಿಕೊಡುವ ಜೀವವುಳ್ಳ ಕಾರ್ಯಭಾರಿಗಳಾಗುವುದು ಪ್ರತಿಯೊಂದು ಆತ್ಮಕ್ಕೆ ದೊರಕಿರುವ ಅನುಗ್ರಹವಾಗಿದೆ. ಕ್ರಿಸ್ತನು ತನ್ನ ಆತ್ಮವನ್ನು, ತನ್ನ ಗುಣಸ್ವಭಾವಗಳನ್ನು ಲೋಕಕ್ಕೆ ಪ್ರಕಟಿಸುವ ಕಾರ್ಯಭಾರಿಗಳನ್ನಲ್ಲದೆ ಬೇರೇನನ್ನೂ ಕ್ರಿಸ್ತನು ಬಯಸುವುದಿಲ್ಲ. ರಕ್ಷಕನ ಪ್ರೀತಿಯನ್ನು ಮಾನವತ್ವದ ಮೂಲಕ ಅಭಿವ್ಯಕ್ತಿಪಡಿಸುವುದಕ್ಕಿಂತ ಹೆಚ್ಚು ಲೋಕಕ್ಕೆ ಅಗತ್ಯವಿರುವುದು ಬೇರಾವುದೂ ಇಲ್ಲ. ಮಾನವ ಹೃದಯಗಳಿಗೆ ಸಂತೋಷ ಮತ್ತು ಆಶೀರ್ವಾದಗಳೆಂಬ ಪರಿಶುದ್ಧವಾದ ತೈಲವನ್ನು ತುಂಬುವಂತಹ ಕಾರ್ಯಭಾರಿಗಳಿಗಾಗಿ ಇಡೀ ಪರಲೋಕವು ಕಾಯುತ್ತಿದೆ. ತನ್ನ ಸಭೆಯು ಮಾನಸಾಂತರಗೊಂಡ ದೇಹವಾಗಬೇಕು. ಲೋಕಕ್ಕೆ ಬೆಳಕಾಗಿರುವವನಿಂದ ಆ ಸಭೆಯು ಪ್ರಕಾಶಮಾನವಾಗಿ ಬೆಳಗಬೇಕು. ಇಮ್ಮಾನುವೇಲನ ಮಹಿಮೆಯನ್ನು ಅದು ಹೊಂದಬೇಕು ಎಂದು ಕ್ರಿಸ್ತನು ಎಲ್ಲ ಅನುಕೂಲಗಳನ್ನು ಮಾಡಿದ್ದಾನೆ. ಪ್ರತಿಯೊಬ್ಬ ಕ್ರೈಸ್ತನೂ ಸಹ ತನ್ನ ಬೆಳಕು ಮತ್ತು ಶಾಂತಿ ಎಂಬ ಆತ್ಮೀಕ ಪರಿಸರದಿಂದ ಸುತ್ತುವರಿಯಬೇಕು ಎಂಬುದು ಆತನ ಉದ್ದೇಶವಾಗಿದೆ. ಆತನ ಸ್ವಂತ ಸಂತೋಷವನ್ನು ನಾವು ನಮ್ಮ ಜೀವನಕ್ಕೆ ಪ್ರಕಟಪಡಿಸಿಕೊಳ್ಳಬೇಕು ಎಂದು ಆತನು ಬಯಸುತ್ತಾನೆ. ಪರಲೋಕ ಪ್ರೀತಿಯ ಹೊರಹರಿವಿನ ಮೂಲಕ ಆತ್ಮದಲ್ಲಿ ನೆಲೆಸಿರುವ ಪರಿಶುದ್ಧಾತ್ಮನು ಕಂಡುಬರುತ್ತಾನೆ. ಪರಿಶುದ್ಧ ಮಾನವ ಕಾರ್ಯಭಾರಿಗಳ ಮೂಲಕ ದೈವಿಕ ಪರಿಪೂರ್ಣತೆಯು ಹರಿದು ಇತರರಿಗೆ ಕೊಡಲ್ಪಡುತ್ತದೆ. ನೀತಿಯ ಸೂರ್ಯನು ತನ್ನ ರೆಕ್ಕೆಗಳಲ್ಲಿ ಸ್ವಸ್ಥತೆಯನ್ನು ಹೊಂದಿದ್ದಾನೆ. ಆದುದರಿಂದ ಜೀವನ, ಧೈರ್ಯ, ಸಹಾಯಪೂರ್ಣ ಗುಣ ಮತ್ತು ನಿಜವಾದ ಸ್ವಸ್ಥತೆ ಇವುಗಳ ಪ್ರಭಾವವು ನಿಜವಾದ ಶಿಷ್ಯನ ಮೂಲಕ ಹರಡಬೇಕು. ಪಾಪಕ್ಷಮೆಗಿಂತಲೂ ಹೆಚ್ಚಿನದನ್ನು ಕ್ರಿಸ್ತನ ಧರ್ಮವು ಅರ್ಥೈಸುತ್ತದೆ. ಅಂದರೆ ನಮ್ಮ ಪಾಪಗಳನ್ನು ತೆಗೆದುಹಾಕುವುದು ಮತ್ತು ಖಾಲಿ ಇರುವ ಹೃದಯವನ್ನು ಪರಿಶುದ್ಧಾತ್ಮನ ಕೃಪೆಯಿಂದ ತುಂಬುವುದು ಎಂದು ಅರ್ಥವಾಗುತ್ತದೆ. ಇದರರ್ಥ ದೈವಿಕ ಪ್ರಕಾಶವನ್ನು ಹೊಂದುವುದು, ದೇವರಲ್ಲಿ ಸಂತೋಷಿಸುವುದು ಎಂದು ಅರ್ಥ. ಮತ್ತು ಸ್ವಾರ್ಥವನ್ನು ತೊರೆದಿರುವ ಹೃದಯ, ದೇವರ ಪ್ರಸನ್ನತೆಯ ನೆಲೆಸುವಿಕೆಯಿಂದ ಆಶೀರ್ವದಿಸಲ್ಪಟ್ಟಿರುವ ಹೃದಯವು ಎಂದು ಅರ್ಥ. ಆತ್ಮದಲ್ಲಿ ಕ್ರಿಸ್ತನು ಆಳ್ವಿಕೆ ನಡೆಸಿದಾಗ ಶುದ್ಧತೆಯು ನೆಲೆಸಿರುತ್ತದೆ. ಪಾಪದಿಂದ ಮುಕ್ತಿ ದೊರೆಯುತ್ತದೆ. ಸುವಾರ್ತಾ ಯೋಜನೆಯ ಮಹಿಮೆ, ಪೂರ್ಣತೆ, ಸುವಾರ್ತೆಯ ಪರಿಪೂರ್ಣತೆಯು ಜೀವನದಲ್ಲಿ ನೆರವೇರಿರುತ್ತದೆ. ರಕ್ಷಕನನ್ನು ಸ್ವೀಕರಿಸಿದಾಗ ಪರಿಪೂರ್ಣ ಶಾಂತಿ, ಪರಿಪೂರ್ಣ ಪ್ರೀತಿ, ಪರಿಪೂರ್ಣ ಭರವಸೆಯ ಹೊಳಪನ್ನು ಅದು ತರುತ್ತದೆ. ಜೀವನದಲ್ಲಿ ಪ್ರಕಟವಾಗಿರುವ ಕ್ರಿಸ್ತನ ಗುಣಸ್ವಭಾವದ ಸೌಂದರ್ಯ ಮತ್ತು ಸುಗಂಧವು ನಿಜವಾಗಿಯೂ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಎಂದು ಸಾಕ್ಷಿ ಹೇಳುತ್ತದೆ. ನಂಬುವುದರಲ್ಲಿ ಸಮಾಧಾನ, ಶಾಂತಿ ಇರುತ್ತದೆ ಮತ್ತು ಪರಿಶುದ್ಧಾತ್ಮನಲ್ಲಿ ಸಂತೋಷವಿರುತ್ತದೆ. ನಂಬಿಕೆಯು ಶಾಂತಿಯನ್ನು ತರುತ್ತದೆ. ದೇವರ ಮೇಲಿನ ನಂಬಿಕೆಯು ಸಂತೋಷವನ್ನು ತರುತ್ತದೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.